ಹಲೋ ಫ್ರೆಂಡ್ಸ್, ಮಾಸ್ಟರ್ ಆಫ್ ಬುಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಧರ್ಮರಾಜ್ ಪಾಟೀಲ್. ಫ್ರೆಂಡ್ಸ್, ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದು ವಿಶಿಷ್ಟ ಗ್ರಾಮದ ಬಗ್ಗೆ ಮಾತನಾಡುತ್ತಿದ್ದೇನೆ ಮತ್ತು ಕನ್ನಡಿಗರು ಈ ಗ್ರಾಮದ ಬಗ್ಗೆ ತಪ್ಪದೇ ತಿಳಿದುಕೊಳ್ಳಲೇಬೇಕು. ಮತ್ತು ಇದು ಭಾರತದಲ್ಲಿ ಅತಿ ಸಂಕೀರ್ಣವಾದ ಗ್ರಾಮವೆಂದು ಕರೆಯಲಾಗುತ್ತದೆ. ಆದ್ದರಿಂದ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಚಾಂಡಿಮುಖೇಡ್. ಫ್ರೆಂಡ್ಸ್, ಚಾಂಡಿಮುಖೇಡ್ ಹಳ್ಳಿಯು ಒಂದು ವಿಶಿಷ್ಟ ಗ್ರಾಮವಾಗಿದೆ, ಏಕೆಂದರೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಗ್ರಾಮವಾಗಿದೆ. ಆದರೆ ನಾಲ್ಕು ದಿಕ್ಕಲು ಮಹಾರಾಷ್ಟ್ರದ ಗಡಿಯನ್ನೇ ಆವರಿಸಿದೆ. ಆದ್ದರಿಂದ ಈ ಗ್ರಾಮವನ್ನು ಕರ್ನಾಟಕದ ದ್ವೀಪ ಎಂದು ಕೂಡ ಕರೆಯಲಾಗುತ್ತದೆ. ಈ ಗ್ರಾಮದ ಸುತ್ತಳತೆಯು ಸುಮಾರು 4.6 ಕಿಲೋಮೀಟರ್ ಸ್ಕ್ವೇರ್ ಆಗಿದೆ ಮತ್ತು ಇಲ್ಲಿನ ಜನಸಂಖ್ಯೆ 1617 ಎಂದು 2011ನೇ ಜನಗಣತಿಯ ಪ್ರಕಾರ ತಿಳಿಸಲಾಗಿತ್ತು. ಆದರೆ ಈಗ 3200 ದಾಟಿರಬಹುದು ಎಂದು ಕೆಲವು ಅಧ್ಯಯನಗಳು ತಿಳಿಸಿವೆ. ಚಾಂಡಿಮುಖೇಡ್ ಹಳ್ಳಿಯು ಔರಾದ್ ತಾಲೂಕು, ಬೀದರ್ ಜಿಲ್ಲೆಗೆ ಸೇರಿದೆ. ಈ ಗ್ರಾಮವು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ಗ್ರಾಮ ಇದಾಗಿದೆ. ಒಮ್ಮೆ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಯಾದಾಗ ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ತಂಗಿ ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ನೀಡಿದರು. ಇಲ್ಲಿನ ಜನರು 90% ಮರಾಠಿಯನ್ನು ಮಾತನಾಡುತ್ತಾರೆ. ಆದ್ದರಿಂದ ಇಲ್ಲೊಂದು ಮರಾಠಿ ಶಾಲೆಯೂ ಇದೆ. ಇಲ್ಲಿ 8ನೇ ತರಗತಿಯವರೆಗೆ ಹೇಳಿಕೊಡಲಾಗುತ್ತದೆ ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 25ರಿಂದ 30 ಕಿಲೋಮೀಟರ್ ದೂರ ಇರುವ ಬೇರೆ ಊರಿಗೆ ಹೋಗಬೇಕಾಗುತ್ತದೆ. ಮರಾಠಿ ಭಾಷೆ ಇಲ್ಲಿನ ಜನರ ಮಾತೃಭಾಷೆಯಾಗಿದೆ. ಆದರೆ ಕನ್ನಡದ ಮೇಲೂ ಅವರಿಗೆ ಅಷ್ಟೇ ಗೌರವ. ಆದ್ದರಿಂದ ಈ ಶಾಲೆಯಲ್ಲಿ ಕನ್ನಡ ಕಲಿಸಲು ಅತಿಥಿ ಶಿಕ್ಷಕರ ನೇಮಕವಾದರೂ ಕೂಡ ಅವರು ವಾರಕ್ಕೊಮ್ಮೆ ಬರುತ್ತಾರೆ, ಇಲ್ಲದಿದ್ದರೆ ಅದೂ ಇಲ್ಲ. ಫ್ರೆಂಡ್ಸ್, ಚಾಂಡಿಮುಖೇಡ್ ಹಳ್ಳಿಯ ಸಮಸ್ಯೆಗಳು ದಿನ ಕಳೆದಂತೆ ಹೆಚ್ಚುತ್ತಾ ಇವೆ. ಈ ಊರಿಗೆ ಕೇವಲ ಒಂದೇ ಒಂದು ರಸ್ತೆ ಇದೆ ಮತ್ತು ಇಲ್ಲಿ ದವಾಖಾನೆ 15 ವರ್ಷಗಳ ಹಿಂದೆಯೇ ತೆರೆದರೂ ಕೂಡ ಯಾವುದೇ ರೀತಿಯ ವೈದ್ಯರಿಲ್ಲ. ಇಲ್ಲಿ ನೀರು ಮತ್ತು ವಿದ್ಯುತ್ ಶಕ್ತಿಯನ್ನು ಮಹಾರಾಷ್ಟ್ರ ಒದಗಿಸುತ್ತದೆ. ಅದರ ಬದಲು ಕರ್ನಾಟಕ ಹಣವನ್ನು ನೀಡುತ್ತದೆ. ಆದರೆ ಹಣದ ನಿರ್ವಹಣೆ ಸರಿಯಾಗಿ ಮಾಡದ ಕಾರಣ ಮಹಾರಾಷ್ಟ್ರ ನೀರು ಮತ್ತು ವಿದ್ಯುತ್ ಶಕ್ತಿಯನ್ನು ನಿಲ್ಲಿಸುತ್ತಿದೆ. ಫ್ರೆಂಡ್ಸ್, ಇಷ್ಟು ತೊಂದರೆಗಳಿದ್ದರೂ ಕರ್ನಾಟಕದಲ್ಲಿದ್ದಕ್ಕೆ ಅಲ್ಲಿನ ಜನರು ತುಂಬ ಖುಷಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಫ್ರೆಂಡ್ಸ್, ಈ ಗ್ರಾಮವು ಪ್ರಪಂಚಕ್ಕೆ ಒಂದು ಸಂದೇಶವನ್ನು ನೀಡುತ್ತದೆ. ಅದೇನೆಂದರೆ ಪ್ರೀತಿ ಮತ್ತು ಬಾಂಧವ್ಯಕ್ಕೆ ಯಾವುದೇ ರೀತಿಯ ಗಡಿಯೂ ಇರುವುದಿಲ್ಲ ಎಂದು ತಿಳಿಸುತ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.